ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ್ ಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ ಕನ್ನಡ ಜಾನಪದ ಪರಿಷತ್ ಮುದ್ದೇಬಿಹಾಳ್ ತಾಲೂಕು ಮಹಿಳಾ ಘಟಕ ಉದ್ಘಾಟನೆ ಹಾಗೂ ಪದಪತ್ರ ಪ್ರದಾನ ಸಮಾರಂಭ ಜರುಗಿತು. ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ ಉಪಸ್ಥಿತರಿದ್ದರು. INBCW ಫೆಡರೇಷನ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತಾ ನಾಡಗೌಡ್ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದ ವಿಜಯಪುರ ಜಿಲ್ಲಾ ಅಧ್ಯಕ್ಷೆ ದ್ರಾಕ್ಷಾಯಿಣಿ ಬಿರಾದರ್ ವಹಿಸಿದ್ದರು. ಬಾಗಲಕೋಟೆ ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷ DM ಸಾವ್ಕಾರ್ ಅವರು ನೂತನ ಪದಾಧಿಕಾರಿಗಳಿಗೆ ಪದಪತ್ರ ವಿತರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಅವರು ಜನಪದ ಸಾಹಿತ್ಯ ಹಾಗೂ ಕಲೆಯ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ಕನ್ನಡ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷ MR ಮುಲ್ಲಾ, ಪುರಸಭೆ ಸದಸ್ಯರಾದ ಪ್ರತಿಭಾ ಅಂಗಡಗೇರಿ ಹಾಗೂ ಸಹನಾ ಬಡಿಗೇರ್, ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ್ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಅಶ್ವಿನಿ ಬಿರಾದಾರ್, ವೀರಶೈವ ಲಿಂಗಾಯತ್ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ಸಂಗಣ್ಣ ಕಂಚಾಣಿ, ಕನ್ನಡ ಜಾನಪದ ಪರಿಷತ್ ಬಾಗಲಕೋಟೆ ಜಿಲ್ಲಾ ಘಟಕದ ಕಾರ್ಯದರ್ಶಿ RB ನಬಿವಾಲೆ ಉಪಸ್ಥಿತರಿದ್ದರು. ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದ ನೂತನ ಅಧ್ಯಕ್ಷೆ ದೀಪರತ್ನಶ್ರೀ ಆಲೂರು, ಗೌರವಾಧ್ಯಕ್ಷೆ ಚೈತನ್ಯ ಮುದ್ದೇಬಿಹಾಳ್, ಸಂಚಾಲಕಿ ಮಹಾದೇವಿ ಹಿರೇಮಠ್, ಸಹ ಸಂಚಾಲಕಿ ಸುಮಿತ್ರಾ ಅಂಗಡಗೇರಿ, ಪ್ರಧಾನ ಕಾರ್ಯದರ್ಶಿ ನಿರ್ಮಲಾ ಸಾಸನೂರ್, ಜಂಟಿ ಕಾರ್ಯದರ್ಶಿ ನೇತ್ರಾವತಿ ವಡವಡಗಿ, ಸಂಘಟನಾ ಕಾರ್ಯದರ್ಶಿ ಗಾಯತ್ರಿ ಬಡಿಗೇರಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಸಾಧಕರಾದ ದಲಿತ ಸಾಹಿತಿ ಶಿವಪುತ್ರ ಅಜುಮನಿ, ಭಜನಾ ಕಲಾವಿದರಾದ ಅಶ್ವಿನಿ ಮಾದರ್ ಮತ್ತು ಅಕ್ಷತಾ ಕಾರ್ಕೂರ್ ಅವರನ್ನು ಸನ್ಮಾನಿಸಲಾಯಿತು. ದೇವರ ಹುಲುಗಬಾಳದ ಅಕ್ಕ ಮಹಾದೇವಿ ಮಹಿಳಾ ಮಂಡಳದ ಸದಸ್ಯರು ಸೋಬಾನ ಪದಗಳ ಹಾಡುಗಾರಿಕೆ ನಡೆಸಿದರು. ಸಂಗಮೇಶ್ ಶಿವಣಗಿ ತಂಡದವರು ಪ್ರಾರ್ಥನೆ ಹಾಗೂ ಸಂಗೀತ ಸೇವೆ ಸಲ್ಲಿಸಿದರು. ಈ ಕಾರ್ಯಕ್ರಮಕ್ಕೆ ಶಿಕ್ಷಕಿ ಆಯಿಷಾ ನದಾಬ್ ಸ್ವಾಗತಿಸಿದರು. ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪುಂಡಲಿಕ್ ಮುರಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕಿ ಶೈಲಾ ಗೊಂಗಡಿ ನಿರೂಪಿಸಿದರು. ಗೌರಮ್ಮ ಅಮರಣ್ಣನವರ್ ವಂದಿಸಿದರು. ಹುಟ್ಟಿದ ಅವತ್ತಿನಿಂದ ಇಲ್ಲಿ ತನಕ ಯಾವ ರೀತಿ ಕಾರ್ಯಾರಂಭವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಅವ್ರ ಕುರಿತನ ಮೊದಲು ಎರಡು ಮಾತಾಡ್ತೀನಿ ನಾನು. ಅವರು ದೂರದ ಬೆಂಗಳೂರಲ್ಲಿ ಇದ್ದುಕೊಂಡು ಈ ಒಂದು ಜಾನಪದ ಕಲೆಯನ್ನು ಉಳಿಸಬೇಕು, ಕಲಾವಿದರನ್ನು ಮುಖ್ಯ ವೇದಿಕೆಗೆ ತರಬೇಕು ಮತ್ತು ಒಂದು ಕಲಾವಿದರ ಸಮೀಕ್ಷೆ ಆಗಿರ್ಬೋದು, ಅವರ ಕಷ್ಟ ಸುಖಗಳಿಗೆ ಕಿವಿ ಆಗಬೇಕಂತ ಹೇಳಿಕೆಸಿಂದ ತಮ್ಮ ಬದುಕನ್ನು ಅವರು ಮುಡುಪಾಗಿಟ್ಟಿದ್ದಾರೆ. ಎಂದೂ ಅವರು ಮನೆಯಲ್ಲೇ ಕುಳಿತಂಥ ದಿನವೇ ಇಲ್ಲ. ನಾನು ಅಭ್ಯಾಸ ಮಾಡಿದ ಹಾಗೆ ಅವರು ಪ್ರತಿಯೊಂದು ದಿವಸನೂ ಕೂಡ 1, 2, 3 ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರ್ತಾರೆ. ಅದಕ್ಕೆ ನನಗೂ ಕೂಡ ಅವರ ಆದರ್ಶಪ್ರಾಯಕ್ಕೂ ಕೂಡ ಅಡ್ಡಿ ಇಲ್ಲ. ತಂಡಗಳಿಗೆ ನಾವು ಕನ್ನಡ ಜಾನಪದ ಪರಿಷತ್ತಿಂದ ಫಸ್ಟ್ ಕೆಲಸ ಮಾಡಿದ್ವಿ ಬೆಂಗಳೂರಲ್ಲಿ. ಯಾರೇ ಮದುವೆ ಮಾಡಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ವಿ, ಸರ್ 10 ಜನ ಸೋಮವಾರ ಕಲಾವಿದರು ಬರ್ತಾರೆ, 2,2 ಸಾವಿರ ಅವ್ರು ಕೊಡಿ, ಒಂದು ಸೀರೆ ಕೊಡಿ, ಅವ್ರು ಕೊಡಿ. ಎಲ್ಲ ಕಡೆ ಯಾವ ಮದುವೆ ಆಗಲಿ ಫ್ರೆಂಡ್ಸ್ ಎಲ್ಲ ಒಪ್ಕೊಳ್ತಿದ್ರು, ಯಾರು ಇಲ್ಲ ಅಂತಿರಲಿಲ್ಲ. ಆಯ್ತು ಕಳಿಸಿ ಸರ್ ಅಂತ. ಆ ರೀತಿ ಪ್ರಮೋಷನ್ ಆಗ್ತಾ ಇರಬೇಕು ಜಾನಪದ. ನೀವು ಅಷ್ಟೇ ಯಾರೇ ಮದುವೆ ಮಾಡಿಕೊಂಡ್ರು ದಯವಿಟ್ಟು ಜನಪದ ತಾಯಂದರು ಕರೆಸಿ ಒಂದಷ್ಟು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಒಂದಷ್ಟು ಗೌರವಧನ ಕೊಟ್ಟು ಕಳಿಸೋಂಥ ಕೆಲಸಗಳು ಆಗಲಿ. ನಮ್ಮ ಸಾವ್ಕಾರ್ ಅವರು ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಬಹಳಷ್ಟು ಕ್ರಿಯಾಶೀಲರು. ಸುಮಾರು 5 ಸಮ್ಮೇಳನಗಳನ್ನ ಅವರ ಅಧ್ಯಕ್ಷರಾಗಿ ಬರೀ 3 ವರ್ಷದಲ್ಲಿ 5 ಸಮ್ಮೇಳನಗಳನ್ನ, 2 ಜಿಲ್ಲಾ ಸಮ್ಮೇಳನಗಳನ್ನ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ವ್ಯಕ್ತಿತ್ವ. ಮತ್ತು ವೇದಿಕೆಯಲ್ಲಿ ನಮ್ಮ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರು, ಅವರು 2 ವರ್ಷದಿಂದ ನನ್ನ ಪರಿಚಯ. ನಮ್ಮ ಕ್ರಿಯಾಶೀಲ ದಾಕ್ಷಾಯಿಣಿ ಬಿರಾದರ್ ಮೇಡಮ್ ಅವರು ಜಿಲ್ಲಾಧ್ಯಕ್ಷರು. ಈ ಜಿಲ್ಲೆನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಆಮೇಲೆ ನಮ್ಮ ಪುರಸಭಾ ಅಧ್ಯಕ್ಷರು, ಆಮೇಲೆ ನಮ್ಮೆಲ್ಲ ತಾಯಂದರು, ಮತ್ತು ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಮುದ್ದೇಬಿಹಾಳ್ ತಾಲೂಕಿನ ಪದಾಧಿಕಾರಿಗಳು, ನಮ್ಮ ಮುಲ್ಲಾ ಸರ್ ಅವರು, ನಮ್ಮ ನಬಿವಲಿ ಸರ್ ಅವರು, ನಮ್ಮ ಕಂಚಣ್ ಸರ್ ಅವರು, ನಮ್ಮ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಎಲ್ಲರೂ. ಯಾಕಂದರೆ ಇವತ್ತು ಜಾನಪದ ಕಟ್ಟಲಿಕ್ಕೆ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ. ಇದೊಂದು ರಥ. ನಾನು ಒಬ್ಬ ಎಳೀಲಿಕ್ಕಾಗಲ್ಲ, ಅಥವಾ ಸಾವ್ಕಾರ ಸರ್ ಎಳೀಲಿಕ್ಕಾಗಲ್ಲ, ಪುಳ್ಳಿಗೆ ಬರೋಕ್ಕಾಗಲ್ಲ. ಎಲ್ಲರೂ ಸೇರಿ ಎಳೆದ್ರೆ ಮಾತ್ರ ರಥ ಮುಂದೆ ಹೋಗುತ್ತೆ. ಅದರಿಂದ ರಥನ ನಾವು ನೀವೆಲ್ಲ ಸೇರಿ ಎಳೆಯೋಣ. ಈ ಮಹಿಳಾ ಘಟಕ ಮುಂದಿನ ವರ್ಷದ ಒಳಗಡೆ ಒಂದು ಮುದ್ದೇಬಿಹಾಳ್ ತಾಲೂಕು ಪ್ರಥಮ ಜಾನಪದ ಸಮ್ಮೇಳನ ಮಾಡಬೇಕು. ಮಹಿಳಾ ಸಮ್ಮೇಳನ ಮಾಡಿ ಈ ತಾಲೂಕಿನ ಪ್ರತಿಯೊಂದು ಮಹಿಳೆಯರು ಸಮ್ಮೇಳನದಲ್ಲಿ ಭಾಗವಹಿಸಂಗೆ ಮಾಡಬೇಕು. ಮತ್ತು ಕನಿಷ್ಠ
ಈ ತಾಲೂಕಿನ ಎಲ್ಲ ಗ್ರಾಮ ಘಟಕಗಳಾಗಬೇಕು. ಮತ್ತೆ ನಾವು ಪ್ರತಿ ಗ್ರಾಮಗಳಲ್ಲೂ ಸಹ ಹಳೆ ಪದ್ಧತಿಯಂತೆ ಕೆಲಸಗಳು ಮಾಡೋಣ. ಏನು ರಾಗಿ ಬೀಸೋ ಪದಗಳಾಗ್ಬೋದು, ಅಂತಿ ಪದಗಳಾಗ್ಬೋದು, ಕುಟ್ಟೋ ಪದಗಳು, ಬೀಸೋ ಪದಗಳು ಹೋಗ್ತಾ ಇದೆ. ಅವನ್ನೆಲ್ಲ ಮತ್ತೆ ನಮ್ಮ ಶಾಲಾ ಮತ್ತು ಕಾಲೇಜ್ ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ನಾವು ಮತ್ತೆ ಜಾನಪದನ ಮುರಿದು ಕಟ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದಿಂದ ಮಾಡೋಣ ಅಂತ ಹೇಳ್ತಾ ನಾವು ಯಾವ ತರ ಅವ್ರು ಹೇಳಿದ್ರು. ಯಾಕಂದ್ರೆ ಈ ಜನಪದದಲ್ಲಿ ನಾವು ಏನ್ ಹೇಳ್ಬೇಕಪ್ಪ ಅಂದ್ರೆ ಇಬ್ರು ಹೇಳಿ ಮುಗಿಸ್ಬಿಟ್ರೆ ನಮ್ಗೆ ಏನು ಹೇಳಕ್ಕೆ ವಿಷಯನೇ ಇಲ್ಲ. ಆದ್ರೂ ಸಹಿತ ಈ ಕಾರ್ಯಕ್ರಮದಿಂದ ನಾವು ಹೇಳಬೇಕಾಗ್ತದ. ಒಂದು ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಮಹಿಳಾ ಘಟಕ ಉದ್ಘಾಟನೆ ಮಂಟಪದಲ್ಲಿ ನಮ್ಮ ತಾಲೂಕಿನಲ್ಲಿ ಪುಂಡ್ಲಿಕ್ ಸರ್, ಬಾಲಾಜ್ ಸರ್ ಹಾಗೂ ವೇದಿಕೆ ಮಂದಿ ಎಲ್ಲ ಗಣ್ಯಮಾನ ಕೂಡಿ ಇವತ್ತು ಈ ಸ್ಥಾಪನೆ ಮಾಡುತ್ತಾ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಸಂಗತಿ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಯಾಕಂತಂದ್ರ ಈ ಇವತ್ತು ನೋಡ್ತೀವಿ ನಾವು ಈಗಾಗಲೇ ಸರ್ ಹೇಳ್ದಂಗೆ ಜಿಲ್ಲೆಯಲ್ಲಿ ಒಂದು 3-4 ಪ್ರಕರಣಗಳಾದವು. ಈ ನಿಮ್ಗೆ ಇವತ್ತೇನು ಪದಪೂರಣ ನೀವು ಅಧಿಕಾರ ಸ್ವೀಕಾರ ಸಮಾರಂಭ ಅಧ್ಯಕ್ಷರ ಆದಿಯಾಗಿ ನೀವೇನೆಲ್ಲ ಇವತ್ತು ಪದಾಧಿಕಾರಿಗಳು ಎಲ್ಲ ಅಧಿಕಾರ ಸ್ವೀಕಾರ ಮಾಡ್ತೀರಿ. ಏನು ಮುಂದೆ ನಿಮ್ಮ ಜವಾಬ್ದಾರಿ ಹೆಚ್ಚಿಂದ ಅಂತ ಹೇಳಕ್ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೀನಿ. ಯಾಕಂದ್ರ ಇವತ್ತು ಯಾವುದೇ ಒಂದು ಜನಪದ ನೋಡ್ಲಿಕ್ಕೆ 1000, 2000, 3000 ಮಂದಿ ನೋಡ್ತಾರ. ನಾವು ಸಾಕಷ್ಟು ಡೊನೇಟು ಮಾಡಿವಿ ಆ ಜನಪದ ಕಾರ್ಯಕ್ರಮ. ಆದ್ರ ಅಲ್ಲಿ ಏನು ಈಗಾಗಲೇ ಜಿಲ್ಲೆಯಲ್ಲಿ ಒಂದು ವಾತಾವರಣ ನಡೆದ ಅಶ್ಲೀಲ ಪದಗಳ ಮತ್ತು ಅಶ್ಲೀಲ ಶಬ್ದಗಳನ್ನು ಯೂಸ್ ಮಾಡಿ ಜನಪದ ಹಾಡಿ ಮನೋರಂಜನೆಗಿಂತ ಮೂಲ ಜನಪದಕ್ಕೆ ತನ್ನದೇ ಆದ ಒಂದು ಶೈಲಿ ಇದೆ, ತನ್ನದೇ ಆದ ಒಂದು ಆದ್ಯತೆ ಇದೆ. ಅದರ ಮುಖಾಂತರ ಅದನ್ನ ನೋಡಿದ್ರೆ ಅದನ್ನ ಮಾಡಕ್ ಪ್ರಯತ್ನ ಪಟ್ರೆ ನಮಗೂ ಇವತ್ತು ಮುಂದಿನ ಯುವ ಪೀಳಿಗೆಯಲ್ಲಿ ಇವತ್ತು ನೋಡಕ್ ಬರುವ ಯಾರಪ್ಪ ಅಂದ್ರ ನಮ್ಮ ಸಹೋದರರು ಬರ್ತಾರ, ನಮ್ಮ ತಾಯಂದಿರು ಬರ್ತಾರ, ನಮ್ಮ ಮುದ್ದು ಮಕ್ಕಳು ಬಂದಿರ್ತಾವ. ಯಾವ ತರ ಇವತ್ತು ನೀವು ಅದನ್ನ ಏನ್ ಬಿಂಬಿಸ್ತೀರಿ ಮುಂದಿನ ಪೀಳಿಗೆ ಅದನ್ನೇ ಕಲ್ಕೋತ ಹೋಗ್ತಾರೆ. ನಾವು ಅಷ್ಟೇ ಕೇಳುವವರು ಮೇನ್ ಹಾಡೋರ್ನ ಕರೆಸ್ತೀವಲ್ಲ, ನಾವು ಅವರಿಗೆ ನಾವು ಏನು ಹೇಳಬೇಕು, ಇಂಥ ಹಾಡುಗಳನ್ನು ಹಾಡಿ ಅಂತ ನಾವು ಹೇಳಬೇಕು. ಮೊದಲನೇದಾಗಿ ನಾವು ಜಾತ್ರಾ ಮಹೋತ್ಸವ ಆಗ್ಬೋದು, ಇನ್ನೋರ್ವ ಏನೋ ಒಂದು ನಮ್ಮ ತಾಲೂಕಿನಲ್ಲಿ ನಡೀಬೇಕಾದಾಗ ನಾವು ಜಾತ್ರಾ ಕಮಿಟಿಯವರನ್ನು ಫಸ್ಟ್ ಆಫ್ ಆಲ್ ಆಗಿ ಮೀಟಿಂಗಿಗೆ ಕರೆದ್ಬಿಟ್ಟು ಇಂಥ ಹಾಡುಗಳನ್ನು ಹಾಡಿಸ್ಬೇಕು ಅಂತೇಳಿ ನಾವು ಕೇಳ್ಕೋಬೇಕು. ಯಾಕಂದರೆ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಮತ್ತೊಬ್ಬರ ಮನೆಯಲ್ಲಿ ಸಣ್ಣ ಬಂದಂಥ ಹೊಸ ಸೊಸೆಯರಿರ್ತಾರೆ. ನೋಡಿ ಒಂದು ಹಾಡು ಹೇಳಿದರು, ನನಗೆ ತುಂಬ ಕೆಟ್ಟದಾಯಿತು ಅವತ್ತು. ನಾನು ಡೈರೆಕ್ಟಾಗಿ ಮುದ್ದೆಬಾಳ ದ್ಯಾಮೋನ್ ಜಾತ್ರೆಯಲ್ಲಿ ನಾನು ಒಬ್ಬರಿಗೆ ಫೋನ್ ಡೈರೆಕ್ಟಾಗಿ ಮಾಡಿ ಅವರಿಗೆ ಈ ಥರ ಹಾಡುಗಳನ್ನ ಹಾಡಬೇಡಿ, ನಮ್ಮಲ್ಲಿ ಬೀಗರು ಬಂದಿರ್ತಾರೆ ಹಾಡು ಜಾತ್ರೆಗೋಸ್ಕರ ಇವೆಂಟ್ ಇದೆ ಅಂತ ಹೇಳಿಬಿಟ್ಟು ಜಾನಪದ ಗೀತೆ ಕೇಳಬೇಕು. ಅಯ್ಯೋ ಜಾನಪದ ರಸದೌತಣ, ಜಾನಪದಲ್ಲಿ ಶೃಂಗಾರಮಯ ಹಾಡುಗಳಿದ್ದಾವೆ, ಇಲ್ಲ ಅಂತ ಅನ್ಬೇಡಿ. ಜಾನಪದ ಹಾಡುಗಳನ್ನೇನು ಸಂಸಾರಿಕವಾಗಿದೆ. ಏನು ಮೇಡಮ್ ನೀವೆಲ್ಲರೂ ವೇದಿಕೆ ಮೇಲೆ ಕುಂತ್ಕೊಂಡು ಬರೇ ಜಾನಪದ ಕೇಳ್ರಿ ಅಂದ್ರೆ ನಾವು ಸಂಸಾರ ತ್ಯಜಿಸ್ಬೇಕು ಅಂತಲ್ಲ. ಜಾನಪದದಲ್ಲಿ ಶೃಂಗಾರ ಕಾವ್ಯವೂ ಇದೆ, ಎಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವನ್ನ ನಾವು ಅಳವಡಿಸ್ಕೋಬೇಕು. ಅದು ಒಂದು ಹಾಡು ಹೇಳಿದರು ಮುದ್ದೆಬಾಳದಲ್ಲಿ, ತುಂಬ ಕೆಟ್ಟಾಯಿತು. ಪಂಚಮಿ ಹಬ್ಬಕ್ಕೆ ಬಂದು ನನ್ನ ಲವ್ ಮಾಡಿ ಬಿಟ್ಟು ಈಗ ಬಂದಿರಿ ನಾನು ಭೇಟಿ ಆಗಕ್ಕೆ ಬಾದ, ಅದು ಎಂಥ ಲೋಫರ್ಗಳ್ರಿ ಅವ್ರು ಹಾಡೋದು. ಹೆಣ್ಣು ಮಕ್ಕಳ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥವ್ರು ಇವರೆಲ್ಲ ಸಿಂಗರ್ಗಳ, ಇವರೆಲ್ಲ ಸಾಹಿತಿಗಳ. ಜಾನಪದ ಮೂಲತಃ ಏನು ಅನ್ನೋ ಮೂಲ ಅಂತಲ್ಲ. ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ನೆನೆ ಒಳೆ ಭೂತಾಯಿಯ ತಂದುಗಳಿಗೆ ನೆನದೇನ ಅಂತ ಹೇಳುವಂಗೆ ನಮ್ಮ ಜನಪದರು ಭೂಮಿಯನ್ನ ನಂಬಿ ಬದುಕುವವರು. ಇವತ್ತಿನ ದಿನಗಳಲ್ಲಿ ನಾವು ನಮ್ಮ ಗ್ರಾಮ ದೇವತೆ, ನಮ್ಮ ಗ್ರಾಮ ಜಾತ್ರೆ, ಉತ್ಸವ ಅದೆಲ್ಲವನ್ನ ಬಿಟ್ಟು ಹೊಸ ಹೊಸ ದೇವರುಗಳು, ಹೊಸ ಹೊಸ ವಿಚಾರಗಳತ್ತ ನಾವು ವಾಲಿದ್ದೇವೆ. ನಮ್ಮ ಜನಪದ ಅಂದರೆ ನಮ್ಮ ಬದುಕಿನ, ನಮ್ಮ ಹಿರಿಯರ ಅನುಭವದ ಅಮೃತದ ನುಡಿಗಳು, ಅವರ ಬೆವರು, ಅವರ ಆಗುಹೋಗುಗಳು, ಅವರ ನಗು, ಅಳು, ಹುಟ್ಟು, ಸಾವು, ಹಬ್ಬ, ಹರಿದಿನ, ಜಾತ್ರೆ, ಉತ್ಸವ, ಕೃಷಿ ಎಲ್ಲ ಸುಗ್ಗಿ ಸಂಭ್ರಮಗಳ ಒಟ್ಟು ಒಂದು ಮೊತ್ತ ಈ ಜನಪದ ಸಾಹಿತ್ಯ. ಇಲ್ಲಿ ಏನೆಲ್ಲ ಅದ್ಭುತವಾದಂತಹ ಒಂದು ಜೀವಸೆಲೆ. ಜನಪದ ಅಂದ್ರೆ ಅದ್ಭುತವಾದಂಥ ಜೀವಸೆಲೆ. ಅದರಲ್ಲೂ ಮಹಿಳಾ ಘಟಕವನ್ನ ಯಾಕೆ ಶುರು ಮಾಡಿದ್ರು? ಒಂದ್ಸರಿ ಈ ಪ್ರಶ್ನೆ ಬಂತು ನನ್ನ ಹತ್ರ. ಜನಪದ ಅಂತ ಈಗಾಗಲೇ ಒಂದು ಘಟಕ ಇರುವಾಗ ಮಹಿಳಾ ಘಟಕನೇ ಯಾಕೆ ಶುರು ಮಾಡಿದ್ರು ಅಂತಂದ್ರ, ಈ ಜನಪದದ ಜೀವಾಳನೇ ಮಹಿಳೆಯರಿಂದನೇ ಇವತ್ತು ಒಂದು ಜೀವಂತಿಕೆ ಉಳ್ಕೊಂಡಿದೆ. ಈ ಜನಪದದ ಕಲೆ ಮತ್ತು ಸಂಸ್ಕೃತಿ ಪರಂಪರೆ ಉಳ್ಕೊಂಡದೆ ಅನ್ನೋದಕ್ಕೆ ಇವತ್ತು ಇವೆಲ್ಲ ಇಲ್ಕಲ್ ಸೆರೆ ಹಾಕೊಂಡು ಬಂದಿರೋ ಈ ಹೆಣ್ಮಕ್ಳೇ ಸಾಕ್ಷಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.